ನಾಯಕರು ತೀರ್ಮಾನ ಮಾಡಿದರೆ ಗಿಫ್ಟ್ ಕೊಡ್ಬೋದು ಏನೋ ಗೊತ್ತಿಲ್ಲ. ಈಗ ಸರ್ ಮೇ 15ಕ್ಕೆ ಹುಟ್ಟುಹಬ್ಬ, ಮೇ 20ಕ್ಕೆ ಸರ್ಕಾರ ಬಂದು 3 ವರ್ಷ ಆಗುತ್ತೆ. ಅದಾದ ನಂತರ ಜೂನಲ್ಲಿ ರಾಜ್ಯಸಭೆ ಚುನಾವಣೆಗಳು, ಪರಿಷತ್ ಚುನಾವಣೆಗಳು ಬರ್ತವೆ. ಮತ್ತೆ ಈಗ ಬೈ ಎಲೆಕ್ಷನ್ ನೆಪದಲ್ಲಿ ಮುಂದಕ್ಕೆ ಹೋಗಿದೆ, ಮತ್ತೆ ರಾಜ್ಯಸಭೆ ಮತ್ತೆ ಪರಿಷತ್ ಚುನಾವಣೆ ನೆಪದಲ್ಲಿ ಮತ್ತೆ ಮುಂದಕ್ಕೆ ಹೋಗ್ಬೋದಾ ಅಂತ. ರಾಜ್ಯಸಭೆಗೂ ಇದಕ್ಕೆ ಸಂಬಂಧ ಏನಾ? ರಾಜ್ಯಸಭೆಗೂ ಇದಕ್ಕೂ ಸಂಬಂಧ ಇಲ್ಲ ಸರ್. ಅದು ಬೇರೆ ಇದು ಬೇರೆ ಆಯ್ತಾ. ಈ ಒಂದೊಂದೇ ಕಾರಣ ಹೇಳ್ಕೊಂಡು 3 ವರ್ಷ ಆಗಿದೆ. ಇನ್ನು ಹಂಗಾರೆ ಇನ್ನು 1.5 ವರ್ಷ ತಗೊಂಡು ಎಂತ ಮಾಡ್ತಾರೆ ಪಾಪ. ಅದು ಆಮೇಲೆ ಕೊಡೋದೇ ಬೇಡ, ಅವರೇ ಇಟ್ಕೊಳ್ಳೋಕೆ ಇಲ್ಲ ಅನ್ಬೇಕು ಅಷ್ಟೇ. ಹೊಲ ಇಲ್ಲ, ಯಾವುದೇನಿದೆ ತೀರ್ಮಾನ ಮಾಡಿ ಆದಷ್ಟು ಬೇಗ ಮಾಡೋದು ಒಳ್ಳೇದು ಅಂತ. ಎಸ್ ಸರ್. ಇನ್ನೊಂದು ಇದೆ ವಿಚಾರವಾಗಿ ಕೇಂದ್ರ ನಾಯಕರು ತಮ್ಮ ಒಳ್ಳೆ ಒಪಿನಿಯನ್ ಇದೆ, ರಾಜ್ಯದಲ್ಲಿ ಮಾಡಬೇಕು ಅನ್ನೋದೊಂದು ನಿರ್ಧಾರದಲ್ಲಿದ್ದಾರೆ. ನನಗೆ ಅನಿಸ್ತದೆ ಬಹುಶಃ ಈ ಚುನಾವಣೆ ರಿಸಲ್ಟ್ ಆದಮೇಲೆ ಬಹುಶಃ ಅದರ ನಂತರ ಆಗ್ಬೋದು ಅನ್ನೋದು ನಮ್ಮ ನಿರೀಕ್ಷೆಯಲ್ಲಿದೆ. ನಮಗೆಲ್ಲರಿಗೂ ಗೊತ್ತಿದೆ, ಈಗ ಹಿಂದೆ ಸುದ್ದಿವಲ್ಲ ಸಾಹೇಬರು ಸಹ 2.5 ವರ್ಷ ಅಂತ ಹೇಳಿದ್ರು. ಈಗ ಹತ್ತತ್ರ 25 ತಾರೀಕು ಬಂದರೆ 3 ವರ್ಷ ಆಗ್ತದೆ. ಹಾಗಾಗಿ ಇಲ್ಲೂ ಸಮರ್ಥರಿದ್ದಾರೆ, ಆಕಾಂಕ್ಷಿಗಳು ಭಾಳ ಜನ ಇದ್ದಾರೆ, ಪಟ್ಟಿ ಜನ ಇದೆ. ಅದರಿಂದ ಆದಷ್ಟು ಬೇಗ ಮಾಡಬೇಕು ಅನ್ನೋದು ನಮ್ಮೆಲ್ಲರೂ ಒತ್ತಾಯ ಇದೆ ಸರ್. ಇದು ಒಂದು ಕಡೆ ಆಯಿತು ಸರ್. ಖರ್ಗೆ ಸಾಹೇಬರು ಅವರು ಬಹುಶಃ ಮೊನ್ನೆ ನಾವು ಹೋದಾಗಲೂ ಸಹ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ದಾರೆ. 1 ಗಂಟೆ ಕಾಲ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ದಾರೆ. ರಾಜ್ಯದ ವಿಚಾರ ಮತ್ತು ನಮ್ಮ ಪಕ್ಷದ ವಿಚಾರವಾಗಿ ತುಂಬ ಚರ್ಚೆ ಮಾಡಿದ್ದಾರೆ. ಹಾಗಾಗಿ ನಮಗೆ ಅನಿಸ್ತದೆ ಒಳ್ಳೆ ರೀತಿ ಆಗತ್ತೆ ಅನ್ನೋ ಭಾವನೆ ನಮ್ಮಲ್ಲಿ ಇಟ್ಕೊಂಡಿದೆ. ಎಲ್ಲ ಗೊಂದಲಗಳು ಬಗೆಹರಿತು 27 ಈ ರಿಸಲ್ಟ್ ಇಂದಲೇ ಗೊತ್ತಾಗುತ್ತೆ. 2 ಬೈ ಎಲೆಕ್ಷನ್ ಗೆದ್ದು ಬಿಟ್ರೆ ಅವೆಲ್ಲ ಪರಿಹಾರ ಆಗುತ್ತೆ ಅನ್ನೋದು ನಾವು ನಿರೀಕ್ಷೆಯಲ್ಲಿದ್ದೀವಿ. ಸೋಲ ಪ್ರಶ್ನೆನೇ ಇಲ್ಲ. ಯಾಕೆ ಸೋಲ ಪ್ರಶ್ನೆನೇ ಇಲ್ಲ. ಅಲ್ಲ, ಈಗಾಗಲೇ ದಾವಣಗೆರೆದು ಈಗಾಗಲೇ ನಿಮಗೆ ಒಳ ಇಟ್ಟಾಗಿರ್ತಕ್ಕಂಥ ಸರ್ ಮುಸ್ಲಿಂ ಸಮುದಾಯದಿಂದ ಹೊರ ಏಟು ಯಾ ಏಟು ಇಲ್ಲ, ಎಲ್ಲ ಒಳ ಏಟು ಹೊರ ಏಟು ಏನಿಲ್ಲ, ಎಲ್ಲ ಚೆನ್ನಾಗೇ ಬಿಟ್ಟಿದೆ ಏಟು. ಯಾಕಂದ್ರೆ ನಾನೇ ಹೋಗಿದ್ದೀನಿ, ನಾನೇ ಮುಸ್ಲಿಂ ಏರಿಯಾದಲ್ಲಿ 9ನೇ ವಾರ್ಡಲ್ಲಿ ಕೆಲಸ ಮಾಡಿದ್ದೀನಿ. ನನಗೆ ಬಂದ ಮಾಹಿತಿ ಪ್ರಕಾರ ಅಲ್ಲಿ ಯಾವುದೇ ವಾತಾವರಣ ಬೇರೆ ಥರ ಇರಲಿಲ್ಲ. SDPI ಇದ್ರು ಬಿಡಿ, ಅವರದ್ದೊಂದಿಷ್ಟು ತಂಡ ಮಾಡಿಕೊಂಡು ಒಂದಿಷ್ಟು ಹಣಕಾಸನ್ನು ಖರ್ಚು ಮಾಡಿದ್ದಾರೆ ಅನ್ನೋದು ಹೇಳ್ತಾರೆ. ಬಟ್ ಏನೇ ಮಾಡಿದ್ರು ಸಹ ಬೇರೆ ಒಂದು ವರ್ಗಗಳು ಸಹ ತುಂಬ ರೀತಿಯಲ್ಲಿ ಸಹಕಾರವನ್ನು ಶಾಮನೂರು ಶಿವಶಂಕರ್ ಅವರ ಕುಟುಂಬಕ್ಕೆ ಕೊಟ್ಟಿದ್ದಾರೆ.